ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಂದು ದಿನ ಮಧ್ಯರಾತ್ರಿ ಸರಿಸುಮಾರು 1:40 ಈಕೆ ಮನೆ ಹತ್ರ ಒಬ್ಬ ಮಂತ್ರವಾದಿ ಬರ್ತಾನೆ. ಮಂತ್ರವಾದಿ ಹತ್ರ ತಾಯಿ ಮಗಳಿಗಿರೋ ಸಮಸ್ಯೆ ಎಲ್ಲ ಹೇಳ್ಕೊತಾಳೆ. ಅವಾಗ ಅವನು ಹೇಳ್ತಾನೆ, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು, ನಿನ್ನ ಮಗಳಿಗಿರೋ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ. ಒಂದು ಕ್ಷಣನೂ ಯೋಚನೆ ಮಾಡದೆ ತಾಯಿ ಅವಳನ್ನು ಕೊಟ್ಟು ಮದುವೆ ಮಾಡೇ ಬಿಡ್ತಾಳೆ. ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋದ ಮಾಂತ್ರಿಕನಿಗೂ ಈ ಮನೆಗೂ ಹಲವಾರು ತಿಂಗಳುಗಳು ಯಾವುದೇ ರೀತಿ ಸಂಪರ್ಕ ಇರೋದಿಲ್ಲ. ಒಂದು ದಿನ ಅಚಾನಕ್ ಆಗಿ ಈಕೆ ಮನೆ ಮುಂದೆ ಡವ 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 ಅಂತ ಬಾಗಿಲು ಬಡಿತಾ ಇರ್ತಾರೆ. ಯಾರಪ್ಪ ಅಂತ ಬಂದು ನೋಡಿದ್ರೆ ಅಸಹಾಯಕ ರೀತಿಯಲ್ಲಿ ಮಗಳು ನಿಂತಿರ್ತಾಳೆ. ಯಾಕಮ್ಮ ಇಷ್ಟು ದಿನ ಎಲ್ಲಿ ಹೋಗಿದ್ದೆ, ನಿನ್ನ ಗಂಡ ಮಾಂತ್ರಿಕ ಎಲ್ಲಿ ಅಂತ ತಾಯಿ ಕೇಳ್ತಾಳೆ. ಈಗ ನನ್ನ ಹತ್ರ ಉತ್ತರ ಇಲ್ಲ, ನಿನಗೆ ಸಮಯ ಬಂದಾಗ ಎಲ್ಲ ತಿಳಿಯುತ್ತದೆ ಎಂದು ವಿಚಿತ್ರ ರೀತಿಯಲ್ಲಿ ಮಗಳು ಹೇಳ್ತಾಳೆ. ಸರಿ ತಾಯಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಮಗಳನ್ನ ಒಳಗೆ ಕರ್ಕೊತಾಳೆ. ದಿನ ಹೋಗ್ತಾ ಹೋಗ್ತಾ ಇದೇ ರೀತಿ ಮಗಳ ವರ್ತನೆಯಲ್ಲಿ ಇನ್ನೂ ವಿಚಿತ್ರ ಎದುರು ಕಾಣ್ತಾ ಇರುತ್ತೆ. ಯಾಕಪ್ಪ ನಾನು ಮದುವೆ ಮಾಡಿಕೊಟ್ಬಿಟ್ಟೆ, ಮುಂಚೆನೆ ಚೆನ್ನಾಗಿಲ್ಲಲ್ಲ, ಏನೋ ಇನ್ನೂ ವಿಚಿತ್ರವಾಗಿ ಆಡ್ತಾಳಲ್ಲ ಮಗಳು, ಏನಾಗ್ತಿದೆ, ಏನು ಸಮಸ್ಯೆ, ಆ ಮಾಂತ್ರಿಕ ಯಾರು, ನನ್ನ ಮಗಳ ಜೀವನಕ್ಕೋಸ್ಕರ ನಾನು ಒಪ್ಕೊಂಡು ಮದುವೆ ಮಾಡಿಕೊಟ್ಟೆ, ಇವಾಗ ಈ ಥರ ಆಗೋಯ್ತಲ್ಲ ಅಂತ ತಾಯಿ ತುಂಬ ಚಿಂತೆಗೆ ಒಳಗಾಗ್ತಾಳೆ. ಮುಂದೆ ಏನಾಗತ್ತೆ ಅಂತ ಪಾರ್ಟ್ 3 ತಿಳಿಸ್ಕೊಡ್ತೀನಿ. ಶೇರ್ ಮಾಡಿ,